ರಾಜ್ಯಾದ್ಯಂತ ದಿನಾಂಕ 1-3-2026ರಿಂದ ದಿನಾಂಕ 15-3-2026ವರೆಗೆ ಸರ್ಕಾರಿ ಆಸ್ಪತ್ರೆಗಳು ಬಂದ್. ಮಲ್ಲಿಕಾರ್ಜುನ ಬಳ್ಳಾರಿ ಹೇಳಿಕೆ. ಇದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದಿನಾಂಕ 11ರಿಂದ 15ರವರೆಗೆ ಮುಷ್ಕರ ನಡೆಸಲಿದ್ದೇವೆ. ಯಾವುದೇ ರೀತಿ ಒಪಿಡಿ ತೆರೆಯದೆ ವೈದ್ಯರಿಂದ ಡಿ ಗ್ರೂಪ್ ನೌಕರರವರೆಗೆ ಎಲ್ಲರೂ ರಾಜ್ಯಾದ್ಯಂತ ಕಪ್ಪು ಬಟ್ಟೆ ಧರಿಸಿ ಮುಷ್ಕರ ನಡೆಸಲಿದ್ದೇವೆ. ನಮ್ಮ ಹಲವಾರು ವರ್ಷಗಳಿಂದ ಬೇಡಿಕೆಗಳನ್ನು ಮುಂದಿಟ್ಟು ಕೇಳಿದರೂ ಸರ್ಕಾರ ನಮ್ಮ ಬೇಡಿಕೆಗೆ ಸ್ಪಂದಿಸದೇ ಇರುವುದು ನಮ್ಮ ತಾಳ್ಮೆಗೆ ಪೆಟ್ಟು ಬಿದ್ದಂತಾಗಿದ್ದು, ತಾಳ್ಮೆಗೂ ಒಂದು ಮಿತಿ ಇದೆ. ನಮ್ಮ ರಾಜ್ಯಾಧ್ಯಕ್ಷರು ಸರ್ಕಾರದ ಮುಂದೆ, ಸಚಿವರ ಮುಂದೆ 3-4 ಬಾರಿಯವರ ಸಭೆಯಲ್ಲಿ ಭಾಗಿಯಾಗಿದ್ದರೂ ನಮ್ಮ ಯಾವುದೇ ಬೇಡಿಕೆಗಳು ಸ್ಪಂದಿಸಿರುವುದಿಲ್ಲ. ನಮ್ಮ ರಾಜ್ಯಾಧ್ಯಕ್ಷರಲ್ಲೂ ನೋವನ್ನುಂಟು ಮಾಡಿದೆ. ಹಾಗಾಗಿ ರಾಜ್ಯಾಧ್ಯಕ್ಷರ ಅನುಮತಿಯ ಮೇರೆಗೆ ನಾವು ರಾಜ್ಯಾದ್ಯಂತ ಯಾವುದೇ ಸರ್ಕಾರಿ ಆಸ್ಪತ್ರೆಗಳನ್ನು ತೆರೆಯದೆ ಮುಷ್ಕರವನ್ನ ಮಾಡಿದ್ದೇವೆ. ತುರ್ತು ಚಿಕಿತ್ಸೆ ಮಾತ್ರ ಲಭ್ಯವಿರುತ್ತದೆ. ಸಾರ್ವಜನಿಕರು ಕೂಡ ನಮ್ಮ ಮುಷ್ಕರಕ್ಕೆ ಬೆಂಬಲ ನೀಡಿ ಸಹಕರಿಸಬೇಕು. ನಮಗೂ ಸಂಸಾರವಿದೆ, ನಾವು ಮನುಷ್ಯರು, ನಮಗೂ ಸಮಸ್ಯೆಗಳಿವೆ. ಸಮಸ್ಯೆಗಳಿಗೆ ಪರಿಹಾರ ಸರ್ಕಾರವೇ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಕುಗಾರ್, NKS TV4 ಗದಗ. ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ, ಕರ್ನಾಟಕ ರಕ್ಷಣಾ ಇಲಾಖೆ ನೌಕರರ ಕೇಂದ್ರ ಸಂಘ, ಇಲಾಖೆಯ ಎಲ್ಲ ವೃಂದ ಸಂಘಗಳ ಹಿರಿಯರು, ಮಾರ್ಗದರ್ಶಕರು ಹಾಗೂ ಸ್ನೇಹಜೀವಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಬಳ್ಳಾರಿ ಸರ್ ಅವರು, ಮಾನ್ಯ ಗೌರವಾನ್ವಿತ ರಾಜ್ಯ ಕಾರ್ಯಾಧ್ಯಕ್ಷರು ಹಾಗೂ ಬಾಗಲಕೋಟೆಯ ಜಿಲ್ಲಾಧ್ಯಕ್ಷರು ಹಾಗೂ ಆರೋಗ್ಯ ಇಲಾಖೆಯ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಬಳ್ಳಾರಿ ಸರ್ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೋರ್ತಾ, ಅದೇ ರೀತಿಯಾಗಿ ನಮ್ಮ ಹಿರಿಯರು, ಮಾರ್ಗದರ್ಶಕರು ಹಾಗೂ ನಮ್ಮ ನಿಕಟಪೂರ್ವ ರಾಜ್ಯ ಹಿರಿಯ ಉಪಾಧ್ಯಕ್ಷರು ಹಾಗೂ ಗದಗ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ರವಿ ಗುಂಜಕರ್ ಸರ್ ಅನ್ನ ಇಲ್ಲಿ ನಾವು ಸ್ವಾಗತಿಸುತ್ತಾ, ಮಾಧ್ಯಮ ಪ್ರತಿನಿಧಿಗಳನ್ನ ಸ್ವಾಗತ ಬಯಸ್ತಾ, ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಹಿರಿಯ ಉಪಾಧ್ಯಕ್ಷರಾದಂತಹ ಗುಂಜೇಕರ್ ಸರ್ ಅವರೇ, ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದಂತಹ ಡಾಕ್ಟರ್ ಬಸವರಾಜ ಬಳ್ಳಾರಿ ಅವರೇ, ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದ ಅಧ್ಯಕ್ಷರಾದಂತಹ ಡಾಕ್ಟರ್ ಶರಣು ಗಾನಿಯರ್ ಅವರೇ, ಹಾಗೆ ಕೇಂದ್ರ ಸಂಘದ ಗದಗ ಜಿಲ್ಲಾ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಕಲ್ಗುಂಬೆ ಅವರೇ, ಕಾರ್ಯದರ್ಶಿಗಳಾದಂತಹ ಅಜಯ್ ಕಲಾಲ್ ಅವರೇ, ಹಾಗೆ ಇನ್ನೋರ್ವ ವೈದ್ಯರಾದಂತಹ ಡಾಕ್ಟರ್ ಪ್ರಕಾಶ್ ಹೊಸಮನಿ ಅವರೇ, BC ಹಿರಾಳ್ ಅವರೇ, ಇವತ್ತಿನ ಏನು ಸೇವಾನಿರತ ಕೋಟಾದಲ್ಲಿ ಉನ್ನತ ವ್ಯಾಸಂಗ ಕಳಿಸ್ತಿದ್ರು ಅದನ್ನ ಈಗಾಗಲೇ 2 ವರ್ಷ ಆಯ್ತು, ಯಾವುದನ್ನು ಕಳಿಸ್ತಾ ಇಲ್ಲ. ಇನ್ನು ಇಲಾಖಾ ವರ್ಗಾವಣೆ 2011ರಲ್ಲಿ ಕೌನ್ಸಿಲಿಂಗ್ ಆಕ್ಟ್ ಪ್ರಾರಂಭ ಆಯಿತು. ಆ ಕೌನ್ಸಿಲಿಂಗ್ ಆಕ್ಟ್ ಪ್ರಕಾರ 2018 ಮತ್ತು 19 2 ವರ್ಷ ಕೌನ್ಸಿಲಿಂಗ್ ಆಕ್ಟ್ ಪ್ರಕಾರ ವರ್ಗಾವಣೆ ಮಾಡಿದ್ರು. ಒಳ್ಳೆಯ ರೀತಿಯಿಂದ ವರ್ಗಾವಣೆ ಮಾಡಿದ್ದಾರೆ, ಅದನ್ನು ನಾವು ಸ್ವಾಗತಿಸಬೇಕಾಗ್ತದೆ. ಖಾಲಿ ಇರ್ತಕ್ಕಂಥ ಹುದ್ದೆಗೆ ಅವ್ರು ಕೌನ್ಸಿಲಿಂಗ್ ಕರೀತಿದ್ರು, ಅರ್ಜಿ ಹಾಕ್ತಿದ್ದೀವಿ, ಖಾಲಿ ಎಲ್ಲೆಲ್ಲಿ ನಾವು ಅಲ್ಲೆಲ್ಲಿ ನಾವು ವರ್ಗಾವಣೆ ಅವಕಾಶವನ್ನ ನಾವು ಪಡೆದಿದ್ದೇವೆ. ಆದ್ರೆ 2025 ಜನವರಿಯಲ್ಲಿ ಈ ಆಕ್ಟ್ ಅನ್ನ ತಿದ್ದುಪಡಿ ಮಾಡಿ ಅವೈಜ್ಞಾನಿಕವಾಗಿ ವರ್ಗಾವಣೆ ಮಾಡಕ ಹೊರಟರು ಇಲಾಖೆಯವರು. ಅವಾಗ ನಾವು ಎಲ್ಲ ವೃಂದದವರು ಸೇರಿ ಇದನ್ನ ಅಪೋಸ್ ಮಾಡಿದೀವಿ, ನಾವು ಮಾಡಿಸ್ಕೊಡೋದಿಲ್ಲ ಅಂತಂದಾಗ ಇದೇ ಸಚಿವರು ಮತ್ತು ಇದೇ ಪ್ರಧಾನ ಕಾರ್ಯದರ್ಶಿಗಳು ನಮ್ಮನ್ನು ಕರೆದು 100% ನೀವು ಕೌನ್ಸಿಲಿಂಗ್ ಆಕ್ಟ್ ಇಂಪ್ಲಿಮೆಂಟ್ ಮಾಡಿಲ್ಲ, ನಾನು ತಿದ್ದುಪಡಿ ಮಾಡಿದ್ದೀನಿ, ನಾ ಮಾಡ್ಕೊಡ್ತೀನಿ, ಆದ್ರೆ 100ಕ್ಕೆ 100ರಷ್ಟು ನಮ್ಮ ಈ ಕೌನ್ಸಿಲಿಂಗ್ ಆಕ್ಟ್ ಸರಿ ಐತೆ ಅಂತ ನಾನು ಹೇಳೋದಿಲ್ಲ, 20% ಸರಿ ಇಲ್ಲ ನನ್ನ ಗಮನಕ್ಕೂ ಇದೆ. ಆದ್ರೆ ಇದು ಒಂದು ಬಾರಿ ವರ್ಗಾವಣೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ, ಮುಂದಿನ ಬಾರಿ ನಾನು ಇದನ್ನ ಅಮೆಂಡ್ಮೆಂಟ್ ಮಾಡೇನೆ ವರ್ಗಾವಣೆ ಮಾಡ್ತೀನಿ ಅಂತ ಹೇಳಿ ಅವತ್ತಿನ ದಿವಸ 25/1/2025 ಸಭೆಯಲ್ಲಿ ಸ್ವತಃ ಅವರೇ ಹೇಳಿರೋದ್ರಿಂದ ನಾವು ಆ ವರ್ಗಾವಣೆಗೆ ಒಪ್ಪಿಕೊಂಡು ವರ್ಗಾವಣೆಗೆ ಅಣಿಯಾದ್ವಿ. ಆದ್ರೆ ಆ ವರ್ಗಾವಣೆ ಹೆಂಗಿತ್ತು ಅಂದ್ರೆ, ಬೆಂಗಳೂರಾಗಿರೋರು ಕಲಬುರಗಿಗಿರೋರು ಕೋಲಾರಕ, ಕ್ರಿಟಿಕಲ್ ನಾನ್ ಕ್ರಿಟಿಕಲ್ ಅಂತ ಮಾಡಿ ನಮ್ಮ ಸಂಸಾರ ಒಂದ್ ಕಡೆ, ಮಕ್ಕಳು ಒಂದ್ ಕಡೆ, ನಾವು ನೌಕರಿ ಮಾಡೋದು ಒಂದ್ ಕಡೆ ಅಂತ ಆಗಿರೋದ್ರಿಂದ ಅದನ್ನ ಈ ಸರಿನೂ 2 ಬಾರಿ ನಾವು ಮನವಿ ಮಾಡಿದ್ದೇವೆ. ಆ ಒಂದು ಅವೈಜ್ಞಾನಿಕವಾದಂತಹ ಕೌನ್ಸಿಲಿಂಗ್ ಆಕ್ಟ್ ಅನ್ನ ತಿದ್ದುಪಡಿ ಮಾಡಿ ವರ್ಗಾವಣೆ ಮಾಡ್ರಿ ಅಂತ ಹೇಳಿ ಸೆಪ್ಟೆಂಬರ್ 1ನೇ ತಾರೀಕಿಗೆ ಮನವಿ ಕೊಟ್ಟಿದ್ದೀವಿ, ಜನವರಿನಲ್ಲಿ ಮನವಿ ಕೊಟ್ಟಿದ್ದೀವಿ. ಆದ್ರೆ ಆ ಮನವಿಯನ್ನ ಪರಿಗಣನೆ ಮಾಡದೆ ಈಗಾಗಲೇ 2026ನೇ ಸಾಲಿನ ಕೌನ್ಸಿಲಿಂಗ್ ವರ್ಗಾವಣೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅನ್ನ ಹಾಕಿದ್ದಾರೆ. ನಮ್ಮ ಮನವಿ ಏನಂದ್ರೆ,
ನೀವು ಕೌನ್ಸಿಲಿಂಗ್ ತಿದ್ದುಪಡಿ ಮಾಡದೆ ನೀವು ವರ್ಗಾವಣೆ ಮಾಡಿದ್ರೆ ನಾವು ವಿರೋಧ ಮಾಡ್ತೀವಿ ಅಂತ ಹೇಳಿದೀವಿ. ಅದು ಒಂದು ಕಾರಣದಿಂದ ನಾವು ಮುಷ್ಕರಕ್ಕೆ ಅಣಿಯಾಗಿದ್ದೇವೆ. ಆದ್ರೆ ಇನ್ನು ಪದೋನ್ನತಿ ವರ್ಗಾವಣೆಗಿಂತ ಮುಂಚೆ ಪದೋನ್ನತಿ ಮಾಡ್ರಿ ಅಂತ ಹೇಳಿ ನಮ್ ನೌಕರರ ಬೇಡಿಕೆ ಆಗಿದೆ. ನಮ್ಮ ರಾಜ್ಯದಲ್ಲಿ ನೋಡ್ರಿ, ನಾ 3 ಸಲ ಬಂದಾಗಿನೂ ನಿಮ್ಮ ಬೇಡಿಕೆ ಈಡೇರಿಲ್ಲ. ನೀವು ಮುಷ್ಕರಕ್ಕೆ ಹೋಗ್ಬೋದು. ನಮ್ಮ ಸರ್ಕಾರಿ ನೌಕರರ ಸಂಘದ ಬೆಂಬಲನೂ ಸಹ ಇದೆ ಅಂತ ಹೇಳಿ ಎಲ್ಲ ಜಿಲ್ಲೆಯ ನಮ್ಮ ನೌಕರರ ಸಂಘದ ಅಧ್ಯಕ್ಷರಿಗೂ ನಮ್ಮ ರಾಜ್ಯಾಧ್ಯಕ್ಷರ ನಿರ್ದೇಶನ ಇದೆ. ಸರ್ಕಾರಿ ಆರೋಗ್ಯ ಇಲಾಖೆ ನೌಕರರು ಮುಷ್ಕರ ಮಾಡ್ತಾ ಇದ್ದಾರೆ, ಅವ್ರಿಗೆ ಬೆಂಬಲ ನೀಡಿ ಅಂತ ಹೇಳಿ ಆ ಬೆಂಬಲದೊಂದಿಗೆ ನಾವು ಇವತ್ತಿನ ದಿವಸ ಈ ಮುಷ್ಕರವನ್ನ ಕೈಕೊಳ್ತಾ ಇದ್ದೀವಿ ಅನ್ನೋದನ್ನ ತಮ್ಮ ಗಮನಕ್ಕೆ ತರ್ತೀನಿ. ಆದಷ್ಟು ಮಾಧ್ಯಮ ಮಿತ್ರರಲ್ಲಿ ನಾವು ವಿನಂತಿ ಮಾಡೋದಿಷ್ಟೇ, ಸಾರ್ವಜನಿಕರಿಗೆ ಕೆಟ್ಟದ್ದಾಗ್ತದೆ. ನಾವೇನು ಮುಷ್ಕರದ ಅವಧಿಯಲ್ಲಿ ಚಿಕಿತ್ಸೆ ಕೊಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಸಾರ್ವಜನಿಕರಿಗೆ ನಾವು ಚಿಕಿತ್ಸೆ ಕೊಡಬೇಕು ಅಂದ್ರೆ ನಾವು ಆರೋಗ್ಯವಾಗಿರ್ಬೇಕಲ್ಲ, ನಮ್ಮ ಬೇಡಿಕೆ ಈಡೇರ್ಬೇಕಲ್ಲ. ಯಾವಾಗ ಸಾರ್ವಜನಿಕರಿಗೆ ಇದು ತುರ್ತು ಪರಿಸ್ಥಿತಿ, ಸಾರ್ವಜನಿಕರಿಗೆ ಈ ಮುಷ್ಕರ ಮಾಡಕ್ ಬರೋದಿಲ್ಲ, ನೀವು ಹಂಗೆ ಕೆಲಸ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ ಸಾರ್ವಜನಿಕರು ನಮ್ಮ ಮೇಲೆ ಯಾವತ್ತೂ ಬೇಜಾರು ಮಾಡ್ಕೋಬಾರ್ದು. ತಾವು ಅವರ ಬೇಡಿಕೆ ಈಡೇರದೆ ಇದ್ದ ಸಂಬಂಧ ಈ ಮುಷ್ಕರಕ್ಕೆ ಹೋಗಿದ್ದಾರೆ ಅನ್ನೋದನ್ನ ಮಾಧ್ಯಮ ಮಿತ್ರರು ಸಾರ್ವಜನಿಕರಲ್ಲಿ ತಮ್ಮ ಪತ್ರಿಕೆಯಲ್ಲಿ ಹೇಳಬೇಕು ಅನ್ನೋದನ್ನ ನಾ ವಿನಂತಿ ಮಾಡ್ತಾ ಈ ಒಂದು ಪತ್ರಿಕಾಗೋಷ್ಠಿಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಈ ಗದಗ ಜಿಲ್ಲೆಯ ಎಲ್ಲ ಸಂಘಟನೆಗಳು ವಂಚಿ ನನ್ನ ಮಾತಿಗೆ ವಿರಾಮ. ಪ್ರಮುಖ ಬೇಡಿಕೆಗಳು ಈಡೇರದೇ ಇರುವುದರಿಂದ ನಾವು ಇವತ್ತಿನ ದಿವಸ ಮುಷ್ಕರ ಹಮ್ಮಿಕೊಳ್ಬೇಕಾಗಿದೆ. ಆ ಮುಷ್ಕರದ ರೂಪುರೇಷೆ ಈ ತರ ಇದೆ. ನಮ್ಮ ಬೇಡಿಕೆಗಳನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ರಾಜ್ಯದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಿಗೆ ಕಾಲಕಾಲಕ್ಕೆ ಸಮರ್ಪಕವಾಗಿ ಇಲಾಖೆಯಿಂದ ಔಷಧಿ ಸರಬರಾಜು ಮಾಡುವ ಒಂದು ಉದ್ದೇಶ. ಯಾಕಂದ್ರೆ ಯಾವ ಆಸ್ಪತ್ರೆಗಳಲ್ಲಿಯೂ ಸಹ ಇತ್ತೀಚೆಗೆ ಔಷಧಿಗಳ ಕೊರತೆ ಇದ್ದು ನಾವು ರೋಗಿಗಳಿಗೆ ಚಿಕಿತ್ಸೆ ಕೊಡುವಲ್ಲಿ ನಮ್ಮ ವೈದ್ಯರಿಗೆ ಮತ್ತು ಇತರೆ ಸಿಬ್ಬಂದಿಯವರಿಗೆ ತೊಂದರೆ ಆಗ್ತಾ ಇದೆ. ಅದು ಪ್ರಮುಖ ಬೇಡಿಕೆ ಆಗಿದೆ. ಇನ್ನು ನಂತರ 1973ರಿಂದ ಇಲ್ಲಿಯವರೆಗೆ ವೃಂದ ಮತ್ತು ನೇಮಕಾತಿ ನಿಯಮಗಳು ತಿದ್ದುಪಡಿಯಾಗಿಲ್ಲ. ಪ್ರತಿ 3 ವರ್ಷಕ್ಕೊಮ್ಮೆ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನ ತಿದ್ದುಪಡಿ ಮಾಡಬೇಕು ಅನ್ನೋದು ಸರ್ಕಾರದ ಆದೇಶ. ಆದ್ರೆ 73ರಿಂದ ಇಲ್ಲಿವರೆಗೂ ನಾವು ವೃಂದ ಮತ್ತು ನೇಮಕಾತಿ ನಿಯಮಗಳನ್ನ ತಿದ್ದುಪಡಿ ಮಾಡದೇ ಇರುವುದರಿಂದ ನಮ್ಮ ಎಲ್ಲ ನೌಕರರಿಗೂ ಸವಲತ್ತುಗಳು ಸೇವಾ ಸೌಲಭ್ಯಗಳು ಸಿಗುವಲ್ಲಿ ಬಹಳ ವಿಳಂಬವಾಗಿದೆ. ಇನ್ನ ಇಲಾಖೆಯಲ್ಲಿ ಪ್ರತಿ ವರ್ಷ DPR ಆರ್ಡರ್ ಇದೆ. ಪ್ರತಿ ವರ್ಷ ಜನವರಿಯಲ್ಲಿ ಜ್ಯೇಷ್ಠತಾ ಪಟ್ಟಿಯನ್ನ ಪ್ರಕಟಿಸಬೇಕು ಎಂಬ ನಿಯಮವಿದ್ರೂ ನಮ್ಮಲ್ಲೇ ಈಗ ಕಳೆದ 13 ವರ್ಷದಿಂದ ಜ್ಯೇಷ್ಠತಾ ಪಟ್ಟಿಯನ್ನು ಪ್ರಕಟ ಮಾಡಿಲ್ಲ. 3ನೇ ವಿಷಯ, ಈಗಾಗಲೇ ಪ್ರತಿ ವರ್ಷ 2 ಬಾರಿ ವೃಂದ ಮತ್ತು ನೇಮಕಾತಿ ನಿಯಮಗಳ ಏನು ಹಾಲಿ ವೃಂದ ಮತ್ತು ನೇಮಕಾತಿ ನಿಯಮಗಳು ಇದಾವೆ ಅದರನ್ವಯನೇ ಪ್ರತಿ ವರ್ಷ 2 ಬಾರಿ ಪದೋನ್ನತಿ ನೀಡಬೇಕು. 2020ರಿಂದ ಇಲ್ಲಿಯವರೆಗೂ ಯಾವುದೇ ವೃಂದದ ಪದೋನ್ನತಿಯನ್ನ ನೀಡಿರುವುದಿಲ್ಲ. ಇನ್ನ ನಿಯಮಗಳಲ್ಲಿ ಅವಕಾಶವಿದೆ. KCSR ರೂಲ್ಸ್ ಹೇಳ್ತಿದೆ 5% ನಮ್ಮ ವೃಂದ ಬಲದ 5% ಸೇವಾನಿರತ ಕೋಟಾದಲ್ಲಿ ಉನ್ನತ ವ್ಯಾಸಂಗಕ್ಕೆ ಡೆಪ್ಯುಟೇಷನ್ ಮೇಲೆ ಹೋಗ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಇತ್ತೀಚೆಗೆ ಬಂದಂತ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ವೈದ್ಯರಿಗೆ, ಶುಶ್ರೂಷಾಧಿಕಾರಿಗಳಿಗೆ, ಫಾರ್ಮಸಿ ಅಧಿಕಾರಿಗಳಿಗೆ, ಕಿರಿಯ ಪ್ರಯೋಗಶಾಲಾ ತಂತ್ರಜ್ಞರಿಗೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಬಹುದಿನಗಳ ಬೇಡಿಕೆಗಳಾದಂತ 14 ಪ್ರಮುಖ ಬೇಡಿಕೆಗಳನ್ನ ಇಟ್ಕೊಂಡು ನಾವು ದಿನಾಂಕ 11/3/2026 ನಂತರ 15/3/2026 ಹೊರರೋಗಿಗಳ ಚಿಕಿತ್ಸೆಯನ್ನ ನೀಡದೆ ಕಪ್ಪು ಪಟ್ಟಿ ಧರಿಸಿ 5 ದಿನಗಳ ಕಾಲ ರಾಜ್ಯದ ಎಲ್ಲ ಆಸ್ಪತ್ರೆಗಳಲ್ಲಿ ಒಂದು ಮುಷ್ಕರವನ್ನ ಕೈಗೊಳ್ತೇವೆ. ಆ 5 ದಿನದೊಳಗೆ ಸರ್ಕಾರದ ಒಂದು ನಡೆಯನ್ನು ನೋಡಿ 16/3/2026 ನಂತರ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ನಾವು ಹಮ್ಮಿಕೊಳ್ಳಿಕ್ಕೆ ಈಗಾಗಲೇ 13/2/2026 ರಾಜ್ಯ ಮಟ್ಟದಲ್ಲಿ ನಡೆದಂತಹ ತುರ್ತು ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ನಿರ್ಧರಿಸಿ ಈ ಒಂದು ಹೋರಾಟಕ್ಕೆ ನಾವು ಅಣಿಯಾಗಿದ್ದೇವೆ. ಹೋರಾಟದ ರೂಪುರೇಷೆಯನ್ನ ಈಗಾಗಲೇ ತಮ್ಮ ಗಮನಕ್ಕೆ ತಂದಿದ್ದೇನೆ. ಆದ್ರೆ ಮಾಧ್ಯಮ ಪ್ರತಿನಿಧಿಗಳಲ್ಲಿ ನಾನು ವಿನಂತಿ ಮಾಡೋದೊಂದೇ,
ಬಡ ನೌಕರರಿಗೆ ಚಿಕಿತ್ಸೆಯನ್ನು ನೀಡಲಿಕ್ಕೆ ನಮ್ಮ ಆರೋಗ್ಯ ಇಲಾಖೆ ಮುಂದಾಗಿತ್ತು. ಅದರಲ್ಲಿಯೂ ಸಹ ಕೊರೋನಾ ಅವಧಿನಲ್ಲಿ 2019 18 ಪ್ರಾರಂಭವಾಗಿ 21ಕ್ಕೆ ಏನು ಕೊರೋನಾ ಇತ್ತು, ಆ ಕೊರೋನಾದಲ್ಲಿ ವೈದ್ಯರು ಮತ್ತು ಕಟ್ಟಕಡೆಯ ನಮ್ಮ ವೃಂದದ ಗುರುಪುಡಿ ನೌಕರರು ಸಹ ಅದರಲ್ಲಿ ಕೊರೋನಾ ವಾರಿಯರ್ಸ್ ಅಂತ ಹೇಳಿ ಸರ್ಕಾರದವರು, ಸಾರ್ವಜನಿಕರು ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿದ ಒಂದು ಇಲಾಖೆಗೆ ಹೆಮ್ಮೆ ತಂದಂತ ನಮ್ಮ ನೌಕರರಿಗೆ ಬೇಡಿಕೆಗಳನ್ನ ನಮ್ಮ ಇಲಾಖೆಯ ಸಚಿವರು